ನಮಸ್ಕಾರ ಸರ್. ನಮಸ್ಕಾರ ಸರ್. ಸೊ ಇವತ್ತು ಬಂದ್ಬಿಟ್ಟು ಹೊಸ ಸ್ಟಾಕ್ಸ್ ಐತೆ ಅಂತ ಹೇಳಿದ್ರಿ. ಹೌದು ಸರ್. ಸೊ ಫಸ್ಟ್ ನಾವು ಮುಂದೆ ಒಂದು ಮಾರುತಿ ಸುಜುಕಿ ಇದೆ, ಸೊ ಇಲ್ಲಿಂದಾನೇ ನಾವು ಶುರು ಮಾಡೋಣ. ಏನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ಇದು ಬಂದು ಮಾರುತಿ ಸುಜುಕಿ ರಿಡ್ಜ್ ತುಂಬಾ ಡಿಮ್ಯಾಂಡ್ ಇದೆ ಸರ್. ಸೊ ರಿಡ್ಜ್ ನಾವು ತುಂಬಾ ಸೋರ್ಸಿಂಗ್ ಮಾಡಿ ಸಿಕ್ಕಿರೋದು ರಿಡ್ಜ್ ಇದು ಬಂದು VDI 4th ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 85,000 ನೋಡಿದೆ ಗಾಡಿ ಇದು. ಇದನ್ನ 2,75,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. ಸರ್ ಡಾಕ್ಯುಮೆಂಟ್ಸ್ ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಕಾಂಪ್ರಿಹೆನ್ಸಿವ್ ಸರ್, ಕಾಂಪ್ರಿಹೆನ್ಸಿವ್ ಇದೆ. ಓಕೆ, ಸೊ ಇದರಲ್ಲಿ ಬಂದ್ಬಿಟ್ಟು ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್, ಇದು ಡೀಸೆಲ್ ವೇರಿಯಂಟ್ ಗಾಡಿ. ಸೊ ಇದು ರಿಜಿಸ್ಟ್ರೇಷನ್ ಎಲ್ಲ ಆಗಿದೆ ಸರ್. ಇದು ಬಂದು KS16 ಚಿತ್ರದುರ್ಗ ರಿಜಿಸ್ಟ್ರೇಷನ್, ಬಟ್ ರೈಟ್ ನಾವು ಬ್ಯಾಂಗ್ಳೂರಲ್ಲಿ ಇದೆ ಸರ್. ರೈಟ್ ನಾವು ಬ್ಯಾಂಗ್ಳೂರಲ್ಲಿ ಇದೆ. ಸೊ ಇವಾಗ ರಿಜಿಸ್ಟ್ರೇಷನ್ ಇವಾಗ ಕಸ್ಟಮರ್ ಪರ್ಚೇಸ್ ಮಾಡಿದ್ರು ಇಲ್ಲಿದೆ ಇರುತ್ತೆ, ಇಲ್ಲೇ ಆಗುತ್ತೆ. ನಂಬರ್ ಏನು ಚೇಂಜ್ ಆಗಲ್ಲ, ಬಟ್ ರಿಜಿಸ್ಟ್ರೇಷನ್ ಇಲ್ಲಿಗೆ ಆಗುತ್ತೆ. ಸೊ ನೆಕ್ಸ್ಟ್ ನಾವು ಮುಂದೆ ಒಂದು ಜೆನ್ ಇದೆ. ಸೊ ಏನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ಇದು ಬಂದು ಮಾರುತಿ ಸುಜುಕಿ ಜೆನ್. ಇದು ಬಂದು LXI ವೇರಿಯಂಟ್, 2005 ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 83,000 ನೋಡಿದೆ ಸರ್. ಇದು 83,000 ರನ್ ಆಗಿದೆ. ಓಕೆ ಸರ್, ಇದು ಇಂಟೀರಿಯರ್ಸ್ ಏನೇನು ಫೀಚರ್ಸ್? ಇದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಫ್ರಂಟ್ ಹೆಡ್ ಪವರ್ ವಿಂಡೋ ಬರುತ್ತೆ, ಅಂಡ್ ಫ್ಯಾಬ್ರಿಕ್ ಸೀಟ್ ಕವರ್ಸ್ ಇದೆ, ಅಂಡ್ ಅಲಾಯ್ ವೀಲ್ಸ್ ಇದೆ ವಿತ್ ಟೈರ್ಸ್. ವಿತ್ ಟೈರ್ಸ್ ಅಲಾಯ್ ವೀಲ್ಸ್, ಆಫ್ಟರ್ ಮಾರ್ಕೆಟಿಂಗ್. ಆಫ್ಟರ್ ಮಾರ್ಕೆಟ್ ಸರ್. ಓಕೆ, ಸೊ ಇದು ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದನ್ನ ಬಂದು ನಾವು 1,55,000 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. ಓಕೆ, ಸೊ ಇದು ಬಂದ್ಬಿಟ್ಟು ರಿಜಿಸ್ಟ್ರೇಷನ್ ಸರ್? ಇದು ಬಂದು K19 ಮ್ಯಾಂಗ್ಳೂರ್, ಉಡುಪಿ ಮ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಮ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ಓಕೆ, ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಒಂದು ಒಳ್ಳೆ ಆಫರ್. ಅಂದ್ರೆ ಏನು ಆಫರ್ ಮಾಡ್ಬೋದು ಸರ್? ಇದು 155 ಹೇಳ್ತಾ ಇರೋದು, ನಾನು ಫೈನಲ್ 140ಗೆಲ್ಲ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 140ಗೆಲ್ಲ ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಶಿಫ್ಟ್ ಐತೆ. ಸೊ ಇದೇನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ಸ್ವಿಫ್ಟ್ ಇದು ಬಂದು 2015 ಹಾಗೂ 16 ರಿಜಿಸ್ಟರ್ಡ್ VDI. ಇದು ಬಂದು ಸಿಂಗಲ್ ಓನರ್ ವೆಹಿಕಲ್ ಸರ್. ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಇದು ಬಂದು 81,000 ನೋಡಿದೆ ಸರ್ ಗಾಡಿ. ಸೊ ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಸರ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ. ಸೊ ಡಿಪೆಂಡಿಂಗ್ ಆನ್ ದ ಪ್ರೈಸ್ ನಾವು ಇನ್ಶೂರೆನ್ಸ್ ಮಾತಾಡ್ಬೋದು ಕಸ್ಟಮರ್ಗೆ. ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ? ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಇದೆ, ಮಿರರ್ ಕಂಟ್ರೋಲ್ಸ್ ಇದೆ, OVRM ಮಿರರ್ಸ್ ಇದೆ, ಅಂಡ್ ಲೆದರ್ ಸೀಟ್ ಕವರ್ಸ್ ಕಂಪ್ನಿಯಿಂದಾನೇ ಬಂದಿದೆ ಸರ್. ಓಕೆ, ಸೊ ಟೈರ್ ಕಂಡೀಷನ್ಸ್ ಸರ್? ಟೈರ್ಸ್ ಇದು ಅಲಾಯ್ ವೀಲ್ಸ್ ಇದೆ ವಿತ್ ಬ್ರಾಡ್ ಟೈರ್ಸ್ ಕೂಡ ಇದೆ ಇದರಲ್ಲಿ. ಓಕೆ, ಸೊ ಶಿಫ್ಟ್ ಏನು ಮೈಲೇಜ್ ಕೊಡ್ಬೋದು ಸರ್? ಸರ್ ಇದೆಲ್ಲ ಡೀಸೆಲ್ ವೆಹಿಕಲ್ ಇದು ಬಂದು. ಸೊ ಇದು ಆರಾಮಾಗಿ 20 ಬರುತ್ತೆ ಸರ್. 20 ಬರುತ್ತೆ ಡೀಸೆಲ್ ವೆಹಿಕಲ್ಸ್. ಸೊ ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಾವು 5,85,000 ಕೋಟ್ ಮಾಡ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್ ಇದು. 5,85,000. ಓಕೆ, ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಒಂದ್ಸರಿ ವಿಸಿಟ್ ಮಾಡಿ. ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನ್ ಅಲ್ಲೇ ಇರುತ್ತೆ, ಹಾಗೂ ಸ್ಕ್ರೀನಲ್ಲೂ ಪಿನ್ ಮಾಡಿರ್ತೀನಿ. ಸೊ ಗಗನ್ ಸರ್ ನಂಬರೇ ಕೊಟ್ಟಿರ್ತೀನಿ. ಸೊ ಗಗನ್ ಸರ್ನೇ ನೀವು ಡೈರೆಕ್ಟ್ ಆಗಿ ಮೀಟ್ ಮಾಡ್ಬೋದು. ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಡಸ್ಟರ್ ಇದೆ. ಡಸ್ಟರ್ ಏನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ಡಸ್ಟರ್ ಬಂದು ಅದು 2012 ಮಾಡೆಲ್, RXZ 110 PS ಅಂತ ಬರುತ್ತೆ ಅದರಲ್ಲಿ. 110 PS ಸಿಂಗಲ್ ಓನರ್ ಗಾಡಿ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ? ಇಂಟೀರಿಯರ್ಸ್ ಇದು ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಆಮೇಲೆ ಇದು ಡ್ಯುಯಲ್ ಏರ್ ಬ್ಯಾಗು ವಿತ್ ABS, ಆಮೇಲೆ ಅಂಡ್ ಲೆದರ್ ಸೀಟ್ ಕವರ್ಸ್ ಕೂಡ ಇದೆ ಸರ್ ಗಾಡಿಲಿ. ಸೊ ಇದು ಬಂದ್ಬಿಟ್ಟು ಕಂಪ್ನಿ ಫಿಟೆಡ್ ಅಲ್ವಾ? ಕಂಪ್ನಿ ಫಿಟೆಡ್ ಸರ್, ಕಂಪ್ಲೀಟ್ ಸ್ಟಾಕ್ ಅಲ್ಲಿ ಇದೆ, ಏನು ಎಕ್ಸ್ಟ್ರಾ ಇಲ್ಲ. ಅಂಡ್ ಟೈರ್ಸ್ ಕೂಡ ನಿಮಗೆ 90% ಇದೆ ಟೈರ್ಸ್ ಇದರಲ್ಲಿ, ವಿತ್ ಕಂಪ್ನಿ ಅಲಾಯ್ಸ್ ಇದೆ. ಓಕೆ, ಕಂಪ್ನಿ ಅಲಾಯ್ಸ್ 90% ಟೈರ್ ಕಂಡೀಷನ್ಸ್ ರೆಡಿ ಇದೆ ಇವಾಗ. ಹೌದು ಸರ್. ಅಂಡ್ ಸರ್ ಇದು ರಿಜಿಸ್ಟ್ರೇಷನ್ ಎಲ್ಲ ಆಗಿರೋ ಗಾಡಿ? ಸರ್ ಇದು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ಸೊ ವೆಹಿಕಲ್. ಇದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ಅಂಡ್ ಇದು ಬಂದು ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ 110 PS 6 ಗೇರ್ಸ್ ಬರುತ್ತೆ ಸರ್. ಓಕೆ, 6 ಗೇರ್ಸ್ ಬರುತ್ತೆ. ಏನು ಪ್ರೈಸ್ ಕೋಟ್ ಮಾಡ್ತೀನಿ ಸರ್? ಇದು ಬಂದು ನಾವು 595 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 595. ಸೊ ಇದಕ್ಕೆ ಲೋನ್ ಆಫರ್ ಕೂಡ ಅವೈಲಬಲ್ ಇದೆ ಸರ್. ಓಕೆ, ಸೊ ಲೋನ್ ಆಫರ್ದು ಫುಲ್ ಡೀಟೇಲ್ಸ್ ನಾವು ಕೊನೆ ವಿಡಿಯೋದಲ್ಲಿ ಮಾಡೋಣ ಸರ್. ಇವಾಗ ಗಾಡಿ ಡೀಟೇಲ್ಸ್ ನೆಕ್ಸ್ಟ್. ಶೋರ್ ಸರ್. ಸರ್ ನೆಕ್ಸ್ಟ್ ನಾವು ಮುಂದೆ ವರ್ನಾ ಇದೆ. ಸೊ ಇದೇನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ವರ್ನಾ ಬಂದು ಇದು 2012 ಮಾಡೆಲ್, ಸೆಕೆಂಡ್ ಓನರು, ಅಂಡ್ ಇನ್ಶೂರೆನ್ಸ್ ಲ್ಯಾಪ್ಸ್ ಇದೆ. ಸೊ ಅಗೇನ್ ಡಿಪೆಂಡಿಂಗ್ ಆನ್ ದ ಪ್ರೈಸ್ ಅದು ನಾವು ಮಾಡ್ಕೊಡ್ತೀವಿ. ಅಂಡ್ 65,000 ರಿವನ್ ಆಗಿದೆ ಸರ್ ಇದು. 65,000. ಸೊ ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಸರ್ ಇದು ಮೈಲೇಜ್ ನಿಮಗೆ 20 ಬರುತ್ತೆ ಸರ್. ವರ್ನಾ ಎಲ್ಲ 1.6 ಇಂಜಿನ್ ಆದರೂ, ಬಟ್ ಮೈಲೇಜ್ ಅಲ್ಲಿ ಇಟ್ಸ್ ಅ ಕಿಂಗ್. ಸೊ 1.6 ಇಂಜಿನ್ ಆದರೂ ಮೈಲೇಜ್ ಅಲ್ಲಿ ಕಿಂಗ್ ಇದೆ. ಓಕೆ, ಸೊ ಇದು ಫ್ಯೂಲ್ ಟೈಪ್ ಸರ್? ಡೀಸೆಲ್ ಸರ್, ಡೀಸೆಲ್ ವೇರಿಯಂಟ್ SX ವೇರಿಯಂಟ್ ಇದು. ಓಕೆ, ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಸ್ಟೀರಿಂಗ್ ಕಂಟ್ರೋಲ್ಸ್ ಬರುತ್ತೆ, ಆಮೇಲೆ ಫ್ಯಾಬ್ರಿಕ್ ಸೀಟ್ಸ್ ಕೂಡ ಇದೆ, ಅಂಡ್ ಇದು ಬಂದು ವಿತ್ ABS ಅಂಡ್ ಏರ್ ಬ್ಯಾಗ್ ಇದೆ. ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್, ಡ್ಯುಯಲ್ ಏರ್ ಬ್ಯಾಗ್. ಓಕೆ, ಏನು ಪ್ರೈಸ್ ಆಗಿ ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು ಬಂದು ನಾವು 475 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. 475. ಓಕೆ, ಬೇಕಾದ್ರೆ ಇನ್ನೊಂದ್ಸರಿ ನೀವು ವಿಸಿಟ್ ಮಾಡಿ. ಶೋರೂಮ್ ಅಡ್ರೆಸ್ ಕೊಟ್ಟಿರ್ತೀನಿ ಫ್ರೆಂಡ್ಸ್. ನಿಮ್ಗೆ ಇನ್ನೂ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸೊ ಟೆಸ್ಟ್ ಡ್ರೈವ್ ಮಾಡಿಸ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೋಬೋದು. ಆ್ಯಂಡ್ ಸರ್ ಇದು ವಾರಂಟಿ ಎಲ್ಲ ಹೇಗೆ ಕೊಡ್ತೀರಾ ಸರ್? ಸೊ ವಾರಂಟಿ 6 months ವಾರಂಟಿ ಇರುತ್ತೆ ಸರ್ ಇಂಜಿನ್ ಮೇಲೆ. ವಾರಂಟಿ.
ಓಕೆ ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು XUV ಇದೆ. ಸೊ ಇದೇನ್ ಮಾಡೆಲ್ ಏನ್ ಬೇರೆ? ಸರ್ XUV ಬಂದು 2012 ಮಾಡೆಲ್. ಓಕೆ ಅದು ಬಂದು ಸೆಕೆಂಡ್ ಓನರು ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ 85,000 ಡ್ರಿವನ್ ಆಗಿದೆ ಸರ್. 85,000. ಸೊ XUV ಏನ್ ಮೈಲೇಜ್ ಕೊಡುತ್ತೆ ಸರ್? ಸರ್ ಅದು ಸಿಟಿ ನಿಮಗೆ ಅರೌಂಡ್ 9 to 12 ಇದೆ ಅಂಡ್ ಹೈವೇ ನಿಮಗೆ ಒಂದು 14-15 ತನಕ ಸಿಗುತ್ತೆ ಸರ್. ಸೊ ಒಂದು ದೊಡ್ಡ ಮಾಡೆಲ್ ಗಾಡಿ ಅಂದ್ರೆ ಲಕ್ಸುರಿಯಸ್ ಗಾಡಿ. ಸೊ ಮೈಲೇಜ್ ಅಂತ ಹೇಳಿದ್ರೆ ಕಡಿಮೆ ಇರುತ್ತೆ, ಬಟ್ ಹೌದು ಸರ್, ಚೆನ್ನಾಗಿರುತ್ತೆ, ಚೆನ್ನಾಗಿದೆ. ಕೊಡುತ್ತೆ. ಓಕೆ ಸರ್, ಇದೇನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು ನಾವು 6 lakhs ಹೇಳ್ತಾರೆ, ಸ್ಲೈಟ್ ನೆಗೋಷಿಯಬಲ್ ವಿತ್ ಅಲಾಯ್ ವೀಲ್ಸ್ ಅಂಡ್ ನ್ಯೂ ಟೈರ್ಸ್ ಇದೆ ಗಾಡಿ. ಓಕೆ ಸೊ ಇಂಟೀರಿಯರ್ಸ್ ಬೇರೆ ಫೀಚರ್ಸ್ ಇದೆಯಾ ಸರ್? ಸರ್ ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಇದರಲ್ಲೂ ಡ್ಯೂಯಲ್ ಏರ್ ಬ್ಯಾಗ್ ವಿತ್ ABS ಇದೆ. ಅಂಡ್ ನಿಮಗೆ ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ, ಅದರಲ್ಲೇ ತುಂಬಾ ಆಪ್ಷನ್ಸ್ ಇದೆ ಸರ್. ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬರುತ್ತೆ. ಇದು ಕೂಡ ಫುಲ್ ಲೋಡೆಡ್ ಗಾಡಿ ಅಲ್ವಾ? ಹೌದು ಸರ್. ಸೊ ಆ ಫುಲ್ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಫುಲ್ ಸೇಫ್ಟಿ ಇರೋಂಥ ಗಾಡಿ, ಫುಲ್ಲಿ ಲೋಡೆಡ್ ವೆಹಿಕಲ್ಸ್. ಸೊ ಇನ್ನೊಂದ್ಸರಿ ಏನ್ ಆಫರ್ ಮಾಡ್ತಾ ಇದ್ದೀರಾ ಅಂತ? ಸರ್ ಇದು 6 lakhs ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. 6 lakhs ಇನ್ನ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಓಕೆ ಸೊ ನೆಕ್ಸ್ಟ್ ನಾವು ಮುಂದೆ ಇನ್ನೊಂದು ಟಾಟಾ ಇಂಡಿಗೋ ಇದೆ. ಸೊ ಇದೇನ್ ಮಾಡೆಲ್, ಏನ್ ವೇರಿಯಂಟ್? ಸರ್ ಇಂಡಿಗೋ ಬಂದು 2005 ಮಾಡೆಲ್. ಓಕೆ ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. Okay. FC ಅಪ್ ಟು 2025 ತನಕ ಇದೆ ಅಂಡ್ ಡ್ರಿವನ್ ಬಂದು 93,000 ಸರ್ ಇದು. ಓಕೆ ಸೊ ಏನ್ ಮೈಲೇಜ್ ಕೊಡುತ್ತೆ ಸರ್? ಸರ್ ಇದೆಲ್ಲ 20 ಬರುತ್ತೆ ಸರ್. 20 ಬರುತ್ತೆ. ಸೊ ಇವಾಗ ಬಂದ್ಬಿಟ್ಟು ಟಾಟಾ ಇಂಡಿಗೋ ಬಂದು ಆಲ್ಮೋಸ್ಟ್ ಯೂಸ್ ಮಾಡೋದು ಕ್ಯಾಬ್ಸ್ಗೆ ಸರ್. ಸೊ ಇವಾಗ ಏನು ಆಫರ್ ಮಾಡ್ಕೊಡ್ತೀರಾ ಸರ್ ಒಂದು ವೇಳೆ? ಸರ್ ಇದನ್ನ ನಾವು 145 ಹೇಳ್ತಾ ಇದೀವಿ, ಫೈನಲ್ 125 ಕೊಡ್ತೀವಿ ಸರ್ ಇದನ್ನ. 125 ಫೈನಲ್. ಹೌದು ಸೊ ಲೋ ಬಜೆಟ್ ಗಾಡಿ, ಲೋ ಬಜೆಟ್ ಡೀಸೆಲ್. ಹೌದು ಸರ್. ಅಂಡ್ ನಿಮಗೆ ಕೂಡ ಲೆದರ್ ಸೀಟ್ಸ್ ಇದೆ, AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಅಂಡ್ ಹೆಡ್ ರೆಸ್ಟ್ TV ಕೂಡ ಇದೆ, ಅಲಾಯ್ ವೀಲ್ಸ್ ಇದೆ. ಓಕೆ ಸೊ ಆಫ್ಟರ್ ಮಾರ್ಕೆಟಿಂಗ್ ಅಲಾಯ್ ವೀಲ್ಸ್ ಇಲ್ಲ, ಕಂಪ್ನಿ ಅಲಾಯ್ ವೀಲ್ಸ್ ಇದೆ. ಅಲಾಯ್ ವೀಲ್ಸ್ ಅಂಡ್ ಅಡ್ರೆಸ್ ಟಿವಿ ಬಂದು ಆಫ್ಟರ್ ಮಾರ್ಕೆಟ್ ಸರ್. ಓಕೆ ಸೊ ಇದು ಇನ್ಶೂರೆನ್ಸ್ ಯಾವ ಟೈಪ್ ಇದೆ ಅಂದ್ರೆ? ಥರ್ಡ್ ಪಾರ್ಟಿ ಸರ್. ಥರ್ಡ್ ಪಾರ್ಟಿ. ಓಕೆ ಸೊ ಪ್ರೈಸು ನಮ್ಗೆ ಗೊತ್ತಿದೆ, ಆಲ್ಮೋಸ್ಟ್ ತುಂಬಾ ಕಡಿಮೆ ಮಾಡಿಕೊಟ್ಟವ್ರೆ ಸರ್. ಒಂದ್ಸರಿ ವಿಸಿಟ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗಬೇಡಿ. ಸೊ ಇದು ಬಂದ್ಬಿಟ್ಟು ಒಳ್ಳೆ ಮೈಲೇಜ್ ಕೊಡೋಂಥ ಗಾಡಿ, ತುಂಬ ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ಇಲ್ಲೊಂದು ಟಾಟಾ ಇಂಡಿಗೋ 125ಗೆ ಫೈನಲ್ ಮಾಡ್ಕೊಡ್ತೀನಿ ಅಂದವ್ರೆ. ಸೊ ಬನ್ನಿ ಹಾಗೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ದು ಇನ್ನೊಂದು ಮಾರುತಿ ಸುಜುಕಿ ಇದೆ. ಸೊ ಇದೇನು ಮಾಡೆಲ್, ಏನು ವೇರಿಯಂಟ್ ಗಾಡಿ ಸರ್? ಇದು ಬಂದು ಮಾರುತಿ ಸುಜುಕಿ ಆಲ್ಟೋ K10. ಓಕೆ K10 ವೇರಿಯಂಟ್, ಸಿಂಗಲ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. 65,000 ಡ್ರಿವನ್ ಆಗಿದೆ ಸರ್. 65,000. ಸೊ ಇದು ಮೈಲೇಜ್ ಎಷ್ಟು ಕೊಡ್ಬೋದು ಸರ್? ಸರ್ ಇದು ನಿಮಗೆ 20 ಬರುತ್ತೆ ಸರ್. ಆಲ್ಟೋ ಎಲ್ಲ ಬರುತ್ತೆ. 1000 cc ಇಂಜಿನ್, ಆರಾಮಾಗಿ 20 ಮೈಲೇಜ್ ಬರುತ್ತೆ. ಓಕೆ ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇದು AC ಪವರ್ ಸ್ಟೇರಿಂಗು, ಫ್ರಂಟೆಡ್ ಪವರ್ ವಿಂಡೋ ಬರುತ್ತೆ. ಓಕೆ ಸೊ ಇದು ಟೈರ್ ಕಂಡೀಷನ್ಸ್? ಸರ್ ಇದು 85% ಇದೆ ಸರ್ ಟೈರ್ಸ್, ನೀವು ನೋಡ್ಬೋದು. ಓಕೆ ಸೊ ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಇದನ್ನ ನಾವು 2,55,000 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. ಓಕೆ ಸೊ ನೋಡ್ಬೋದು ಫ್ರೆಂಡ್ಸ್, ಇನ್ನೂ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಬನ್ನಿ ಹಾಗೆ ನೆಕ್ಸ್ಟ್ ಗಾಡಿ ಡೀಟೇಲ್ಸ್ ತಗೊಳ್ಳೋಣ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು Hyundai i20 ಇದೆ. ಸೊ ಅದೇನು ಮಾಡಲ್, ಏನು ವೇರಿಯಂಟ್ ಗಾಡಿ? ಸರ್ i20 ಬಂದು ಅದು 2011 ಹಾಗೂ 12 ರಿಜಿಸ್ಟರ್ಡ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್ ಅಂಡ್ ಆಸ್ಟಾ ಟಾಪ್ ಎಂಡ್ ಮಾಡೆಲ್ ಅದು. ಓಕೆ ಅಂಡ್ ಅದು ಬಂದು ಸಿಂಗಲ್ ಓನರ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಅಂಡ್ ಓಡಿರೋದು ಬಂದು 80,000 ಸರ್ ಅದು. ಸರ್ 80,000 ರಿವನ್ ಆಗಿದೆ. ಸೊ ಏನು ಮೈಲೇಜ್ ಕೊಡ್ಬೋದು ಸರ್ ಅದು? ಸರ್ ಇದು 18 ಬರುತ್ತೆ ಪೆಟ್ರೋಲ್ ಅಲ್ಲಿ. 18 ಬರುತ್ತೆ. ಹೌದು ಸರ್. ಓಕೆ ಸೊ ಇದು ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ, ಓಕೆ ಡ್ಯೂಯಲ್ ಏರ್ ಬ್ಯಾಗು ವಿತ್ ABS, ಆಮೇಲೆ ಸಿಸ್ಟಮ್ ಇದೆ, ಓಕೆ ಕಂಪ್ನಿ ಫಿಟೆಡ್ ಕಂಪ್ನಿ ಫಿಟೆಡ್ ಸಿಸ್ಟಮ್ ಅಂಡ್ ಸೀಟ್ ಕವರ್ಸ್ ಎಕ್ಸ್ಟ್ರಾ ಆಡ್ ಆನ್ ಇದೆ ಸರ್. ಓಕೆ ಸೊ ಒಂದು ಒಳ್ಳೆ ಫುಲ್ಲಿ ಲೋಡೆಡ್, ಒಂದು ಫುಲ್ಲು ಇದು ಬಂದ್ಬಿಟ್ಟು ಕಲರ್ ಇವಾಗ ಎಲ್ಲೂ ಸಿಗಲ್ಲ. ಹೌದು ಸರ್, ಮಸ್ಟರ್ಡ್ ಕಲರ್ ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಇದು 425 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್. ಸೊ 425 ಹೇಳ್ತಾ ಇದ್ದೀರಲ್ಲ? ಹಾಂ. ಓಕೆ ಸೊ ಒಂದು ಯೂನಿಕ್ ಕಲರ್ ಗಾಡಿ Hyundai i20. ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಶಿಫ್ಟ್ ಐತೆ. ಸೊ ಶಿಫ್ಟ್ ಏನು ಮಾಡೋದು, ಏನು ವೇರಿಯಂಟ್ ಗಾಡಿ? ಸೊ ಸ್ವಿಫ್ಟ್ ಬಂದು 2008 ಮಾಡಲು, ಓಕೆ ಸೆಕೆಂಡ್ ಓನರು ಅಂಡ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಕೂಡ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ ಸರ್, ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ದಾರೆ ಪ್ರೀವಿಯಸ್ ಓನರ್ ಬಂದು. ಓಕೆ ಅಂಡ್ ಇದು ಓಡಿರೋದು ಬಂದು 80,000 ಓಡಿದೆ. 80,000. ಹೌದು ಸರ್. ಓಕೆ ಸೊ ಬೇರೆ ಇಂಟೀರಿಯರ್ಸ್ ಏನೇನು ಫೀಚರ್ಸ್? ಇಂಟೀರಿಯರ್ಸ್ ಇದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ ಓಕೆ ವಿತ್ ಲೆದರ್ ಸೀಟ್ ಕವರ್ಸ್ ಇದೆ ಸರ್. ಸೊ ಸರ್ ಶಿಫ್ಟ್ ಬಂದು ಪೆಟ್ರೋಲ್ ಬರುತ್ತಾ, ಡೀಸೆಲ್ ಬರುತ್ತಾ? ಇದು ಪೆಟ್ರೋಲ್ ಸರ್, ಇದು ಬಂದು ಪೆಟ್ರೋಲ್. ಓಕೆ ಸೊ ಇದೇನು ಪ್ರೈಸಿಗೆ ಆಫರ್ ಮಾಡ್ತಾ ಇದ್ದೀರಾ? ಇದನ್ನ ನಾವು 295 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್ ಸರ್ ಇದು. 295. ಓಕೆ ಇನ್ನೂ ಬೇಕಾದ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಓಕೆ ಸೊ ಇದು ಬಂದ್ಬಿಟ್ಟು ಇನ್ಶೂರೆನ್ಸ್ ಯಾವ ಟೈಪ್ ಇದೆ? ಕಾಂಪ್ರಿಹೆನ್ಸಿವ್ ಸರ್. ಕಾಂಪ್ರೆನ್ಸಿವ್. ಸರ್ ರಿಜಿಸ್ಟ್ರೇಷನ್ ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲು. ಸೊ ನೋಡ್ಬೋದು ಫ್ರೆಂಡ್ಸ್, ಇದು ಬಂದ್ಬಿಟ್ಟು ಇವಾಗ ಎಷ್ಟನೇ ಓನರ್ ಗಾಡಿ ಅಂದ್ರೆ ಸರ್? ಇದು 2008 ಸರ್, ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಇವಾಗ ಪರ್ಚೇಸ್ ಮಾಡಿದ್ರೆ ಥರ್ಡ್ ಓನರ್. ಓಕೆ ಬಟ್ ಗಾಡಿ ಅಂತೂ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಸರ್, ಬಂದವ್ರಿಗಂತೂ ಗ್ಯಾರಂಟಿ ಲೈಕ್ ಆಗುತ್ತೆ. ಮೈಂಟೈನ್ ಮಾಡೋರೆ ಗಾಡಿನ.
ಓಕೆ ನೆಕ್ಸ್ಟ್ ನಮ್ಮ ಹತ್ರ ಇನ್ನೊಂದು i20 ಇದೆ. ಸೊ ಇದೇನ್ ಮಾಡೆಲ್ ಏನಿದೆ ಸರ್ i20 ಬಂದು ಅದು 2013 ಮಾಡಲು, ಸೆಕೆಂಡ್ ಓನರು ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಅದು ಕೂಡ. ಆ್ಯಂಡ್ ಮ್ಯಾಗ್ನಾ ವೇರಿಯಂಟ್, ಅದು ಪೆಟ್ರೋಲ್. ಮ್ಯಾಗ್ನಾ. ಸೊ ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇಂಟೀರಿಯರ್ಸ್ ಇದು AC ಪವರ್ ಸ್ಟೀರಿಂಗ್, 4 ಪವರ್ ವಿಂಡೋ ಬರುತ್ತೆ. ಆ್ಯಂಡ್ ಕಂಪ್ನಿ ಫಿಟೆಡ್ ಸಿಸ್ಟಮ್ ಇದೆ. ಆ್ಯಂಡ್ ವಿತ್ ಲೆದರ್ ಸೀಟ್ ಕವರ್ಸ್ ಇದೆ ಸರ್. ಲೆದರ್ ಸೀಟ್ ಕವರ್ಸ್ ಬರುತ್ತೆ. ಓಕೆ ಸರ್ ಟೈರ್ ಕಂಡೀಷನ್ಸ್ ಹೇಗಿದೆ? ಟೈರ್ ಕಂಡೀಷನ್ಸ್ ಇದು ನಿಮಗೆ 70% ಇದೆ ಸರ್. 70% ಟೈರ್ ಕಂಡೀಷನ್ಸ್ ಇದೆ. ಸೊ ಇನ್ಶೂರೆನ್ಸ್ ಯಾವ ಟೈಪ್ ಸರ್? ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಸರ್. ಕಾಂಪ್ರಿಹೆನ್ಸಿವ್. ಸೊ ಏನು ಪ್ರೈಸಿಗೆ ಆಫರ್ ಮಾಡ್ತಾ ಇದ್ದೀವಿ ಸರ್? ಇದನ್ನ ನಾವು 425 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. 425 ಅಂತ ನಾವು ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು i10 ಇದೆ ಸರ್, i20 ಇದೆ. ಸೊ ಅದೇನು ಮಾಡಲ್, ಅದೇನು ಹೇಳಿ ಸರ್? ಆ i20 ಬಂದು 2016 ಮಾಡಲ್, ಡೀಸೆಲ್, ಎಲೈಟ್ ಸ್ಪೋರ್ಟ್ಸ್ ಅಂತ ಅದು. ಲೈಟ್ ಸ್ಪೋರ್ಟ್ಸ್. ಹಾಂ. ಓಕೆ. ಸೊ ಅದು ಬಂದು ನಿಮಗೆ ಸೆಕೆಂಡ್ ಓನರ್ ಇದೆ. ಆ್ಯಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಅದರಲ್ಲಿ. ಹಾಂ. ಓಕೆ. ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇಂಟೀರಿಯರ್ಸ್ ಅದು ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಇದೆ, ಸ್ಟೀರಿಂಗ್ ಕಂಟ್ರೋಲ್ಸ್ ಇದೆ, ಡ್ಯುಯಲ್ ABS ವಿತ್ ಏರ್ ಬ್ಯಾಗು, ಕಂಪ್ಲೀಟ್ ಫುಲ್ಲಿ ಲೋಡೆಡ್ ವೆಹಿಕಲ್ ಸರ್. ಫುಲ್ಲಿ ಲೋಡೆಡ್ ವೆಹಿಕಲ್. ಸೊ ಯಾವುದೇ ರೀತಿ ಈ ತರ ಒಂದು ಪ್ರಾಬ್ಲಮ್ ಇಲ್ಲ ಗಾಡಿ? ಏನಿಲ್ಲ ಸರ್, ರೆಡಿ ಟು ಯೂಸ್ ವೆಹಿಕಲ್. 100% ರೆಡಿ ಇದೆ ಇವಾಗ. ಸೊ ಕಸ್ಟಮರ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ಹಾಗೆ ತಗೊಂಡು ಹೋಗ್ಬೋದು, ಆ ತರ ಕಂಡೀಷನ್ ನಡೀತಾ ಇದೆ. ಹೌದು ಸರ್. ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಅದಕ್ಕೆ ನಾವು 595 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್ ಅದು. 595. ಓಕೆ. ಸೊ ಅದು ನೋಡ್ಬೋದು ಎಷ್ಟು ರನ್ ಆಗಿದೆ ಸರ್ ಗಾಡಿ? 49,000 ಸರ್. 49,000. ಸೊ ಮೈಲೇಜ್ ತುಂಬಾ ಚೆನ್ನಾಗಿ ಕೊಡುತ್ತೆ. 20 ಬರುತ್ತೆ ಸರ್ ಆರಾಮಾಗಿ. 20 ಬರುತ್ತೆ. ಸೊ ಪ್ರೆಸೆಂಟ್ ಸಿಚುವೇಶನ್ ನಮಗೆ 20 ಬರೋದು ತುಂಬಾ ರೇರ್. ಓಕೆ. ಸೊ ನೆಕ್ಸ್ಟ್ ನಮ್ಮ ಮುಂದೆ ಸ್ಯಾಂಟ್ರೋ ಇದೆ. ಸೊ ಏನ್ ಮಾಡೆಲ್, ಏನ್ ವೇರಿಯಂಟ್ ಗಾಡಿ ಸರ್? ಅದು 2007 ಮಾಡೆಲ್ ಸ್ಯಾಂಟ್ರೋ ಎಕ್ಸೆಲ್ ವೇರಿಯಂಟ್, ಓಕೆ. ಪೆಟ್ರೋಲ್ ಗಾಡಿ. ಹಾಗೂ ಅದು ಬಂದು ಸಿಂಗಲ್ ಓನರ್ ವಿತ್ ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬಟ್ ಡಿಪೆಂಡಿಂಗ್ ಆನ್ ಪ್ರೈಸ್ ಇದು ಮಾಡ್ತೀವಿ ಸರ್. ಓಕೆ. ಸೊ ಕಸ್ಟಮರ್ ವಿಸಿಟ್ ಮಾಡಿದಾಗ ಹೌದು ಸರ್, ಪ್ರೈಸ್ ಮೇಲೆ ಇನ್ಶೂರೆನ್ಸ್ ರೆಡಿ ಮಾಡಿಸ್ಕೊಡ್ತೀವಿ. ಓಕೆ. ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇಂಟೀರಿಯರ್ಸ್ ಅದು AC ಪವರ್ ಸ್ಟೇರಿಂಗು, ಪವರ್ ವಿಂಡೋ ಬರುತ್ತೆ, 2 ಫ್ರಂಟ್. ಓಕೆ. ಆ್ಯಂಡ್ ಒಂದು ಮ್ಯೂಸಿಕ್ ಸಿಸ್ಟಮ್ ಇದೆ ಅಷ್ಟೇ ಸರ್. ಒಂದು ಮ್ಯೂಸಿಕ್ ಸಿಸ್ಟಮ್. ಸೊ ಕಂಪ್ನಿ ಫಿಟೆಡ್ ಆಫ್ಟರ್ ಮಾರ್ಕೆಟ್. ಆ್ಯಂಡ್ ಅವಾಗೆಲ್ಲ ಸಿಸ್ಟಮ್ಸ್ ಬರ್ತಾ ಇರಲಿಲ್ಲ ಸರ್, ಅವಾಗೇನೇ ಇದ್ರು ಆಫ್ಟರ್ ಮಾರ್ಕೆಟ್ ಇತ್ತು. ಆ್ಯಂಡ್ ಅಲಾಯ್ ವೀಲ್ಸ್ ಇದೆ ವಿತ್ ನ್ಯೂ ಟೈರ್ಸ್ ಕೂಡ ಇದೆ, ಬ್ರಾಡ್ ಟೈರ್ಸ್. ಓಕೆ. ಇವಾಗ ಸೇಲ್ ಮಾಡೋಕ್ಕಿಂತ ಮುಂಚೆ ಹಾಕ್ಸಿರೋದು? ಹೌದು ಸರ್. ಓಕೆ. ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಅದನ್ನ ನಾವು 2,10,000 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. 3 lakh. 2,10,000. 2,10,000. ಸೊ ಲೋ ಬಜೆಟ್ ವೆಹಿಕಲ್ಸ್. ಲೋ ಬಜೆಟ್, ಹೌದು ಸರ್. ಸೊ ಇನ್ನ ಬೇಕಾದ್ರೆ ನಿಮ್ಮ ಹತ್ರ ಲೋ ಬಜೆಟ್ ಗಾಡೀಸು ಅನ್ಕೋನೇಚರಿ ಕಾರ್ ಶೋಮ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಒಂದ್ಸರಿ ಬನ್ನಿ, ವಿಸಿಟ್ ಮಾಡಿ. ಅಂಡ್ ಟೆಸ್ಟ್ ಡ್ರೈವ್ ಕೂಡ ಮಾಡಿಸ್ಬೋದಲ್ವಾ ಸರ್? ಹೌದು ಸರ್, ಕಸ್ಟಮರ್ ಅದು ಮೆಕ್ಯಾನಿಕ್ ನ ಕರ್ಕೊಂಬಂದು ಚೆಕ್ ಮಾಡ್ಕೋಬಹುದು. ಸೊ ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಶಿಫ್ಟ್ ಐತೆ. ಸೊ ಇದೇನ್ ಮಾಡಲ್, ಏನ್ ವೇರಿಯಂಟ್ ಸರ್? ಸ್ವಿಫ್ಟ್ ಇದು ಬಂದು 2006 ZXi ಪೆಟ್ರೋಲ್ ಟಾಪ್ ಎಂಡ್ ವೇರಿಯಂಟ್, ಕಾಪರ್ ಬ್ರೌನ್ ಕಲರ್ ಅಂತಾರೆ ಇದನ್ನ. ಓಕೆ. ಅಂಡ್ ಇದು ಹೌದು ಸರ್, ಟಾಪ್ ಎಂಡ್ ವೇರಿಯಂಟ್, ಅಲಾಯ್ ವೀಲ್ಸ್ ನೋಡ್ಬೋದು ಇದೆ ನಿಮಗೆ. ಅಂಡ್ ಇದು ಬಂದು 4th ಓನರ್ ಅಂಡ್ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಗಾಡಿ. 4th ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್. ಓಕೆ. ಸೊ ಇದು ಎಷ್ಟು ರನ್ ಆಗಿದೆ ಸರ್? ಇದು 86,000 ಓಡಿದೆ ಸರ್. 86,000. ಸೊ ಇದು ಬಂದು ಫ್ಯೂಲ್ ಟೈಪ್ ಯಾವ ತರ ಬರುತ್ತೆ ಸರ್? ಇದು ಪೆಟ್ರೋಲ್. ಇದು ಪೆಟ್ರೋಲ್ ವೇರಿಯಂಟ್. ಓಕೆ. ಇಂಟೀರಿಯರ್ಸ್ ಸರ್? ಇಂಟೀರಿಯರ್ಸ್ ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಬರುತ್ತೆ. ಓಕೆ. ಆ್ಯಂಡ್ ನಿಮಗೆ 2007 ಇಂದ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಬಂತು ಸ್ವಿಫ್ಟಲ್ಲಿ, ಬಟ್ ಇದರಲ್ಲಿ ನಾರ್ಮಲ್ ಇದೆ. ಆ್ಯಂಡ್ ನಿಮಗೆ ABS ವಿತ್ ಡ್ಯುಯಲ್ ಏರ್ ಬ್ಯಾಗ್ ಸರ್. ಅವಾಗೆಲ್ಲ 2 ಬರ್ತಾ ಇದ್ದಿದ್ದು. ಓಕೆ. ಓಕೆ. ಸೊ ಇದು ಬಂದ್ಬಿಟ್ಟು ನಾರ್ಮಲ್ ಬರುತ್ತೆ ಆಟೋ, ಇದು ಕ್ಲೈಮೇಟ್ ಕಂಟ್ರೋಲ್ ಅಂಡ್ ಡ್ಯುಯಲ್ ಏರ್ ಬ್ಯಾಗ್. ಏನು ಆಫರ್ ಮಾಡ್ತಾ ಇದ್ದೀರಾ ಸರ್? ಇದನ್ನ ನಾವು 265 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಸರ್. 265. ಓಕೆ. ಒಂದು ಲೋ ಬಜೆಟ್ ಶಿಫ್ಟ್ ಇಲ್ಲಿ ರೆಡಿ ಇದೆ, ಟಾಪ್ ಎಂಡ್ ಸ್ವಿಫ್ಟ್. ಓಕೆ. ಚೀಪ್ ಅಂಡ್ ಬೆಸ್ಟ್ ಗಾಡಿ. ಹೌದು ಸರ್. ಸೊ ಇವಾಗ ರೆಡಿ ಇದೆ, ಅಪ್ ಟು ನೀವು ಫುಲ್ ಕಂಡೀಷನ್ ಇಲ್ಲಿರೋಂಥ ಗಾಡಿ. ಒಂದ್ಸರಿ ವಿಸಿಟ್ ಮಾಡಿದ್ರೆ ಸೊ ಕಸ್ಟಮರ್ ಬೇರೆ ಕೈಯಲ್ಲಿ ಹೋಗಂಗಿಲ್ಲ, ಅಷ್ಟು ಒಳ್ಳೆ ಲೋ ಬಜೆಟ್ ಆಗಿ ಗಾಡಿ ಕಂಡೀಷನ್ ಆಗಲಿ ನಿಮ್ಮಲ್ಲಿ ಲಭ್ಯ ಇದೆ. ಹೌದು ಸರ್. ಓಕೆ. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಬೀಟ್ ಇದೆ. ಸೊ ಇದೇನು ಮಾಡಲ್, ಏನು ವೇರಿಯಂಟ್ ಗಾಡಿ ಸರ್? ಸರ್ ಇದು ಬಂದು 2013 ಮಾಡಲ್, ಶೌಲೆಟ್ ಬೀಟ್ LS ವೇರಿಯಂಟ್. ಓಕೆ. ಇದು ಬಂದು ಸೆಕೆಂಡ್ ಓನರು, ಇದಕ್ಕೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಓಕೆ. ಇದು ಓಡಿರೋದು ಬಂದು 75,000 ಸರ್. 75,000 ರನ್ ಆಗಿದೆ. ಎಷ್ಟು ಮೈಲೇಜ್ ಕೊಡ್ಬೋದು ಸರ್? ಸರ್ ಇದೆಲ್ಲ 20 ಬರುತ್ತೆ. ಬೀಟ್ ಇಸ್ ನೋನ್ ಫಾರ್ ಇಟ್ಸ್ ಮೈಲೇಜ್ ಸರ್. ಓಕೆ. ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಇದು AC ಪವರ್ ಸ್ಟೇರಿಂಗು, ಆಮೇಲೆ ಪವರ್ ವಿಂಡೋಸ್ ಬರಲ್ಲ, ಇದು ವೈಂಡಿಂಗ್ ಬರುತ್ತೆ ಸರ್ ಇದಕ್ಕೆ. ಓಕೆ. ಸೊ ಪವರ್ ವಿಂಡೋಸ್ ಬರಲ್ಲ. ಸೊ 4 ಸೇಮ್ ಬರುತ್ತೆ. ಹೌದು ಸರ್. ಓಕೆ. ಸೊ ಇದೇನು ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ? ಇದನ್ನ ಬಂದು 245 ಹೇಳ್ತಾ ಇರೋದು, ಸ್ಲೈಟ್ ನೆಗೋಷಿಯಬಲ್ ಸರ್. 245. 2013 ಮಾಡಲ್. ಓಕೆ. ಸೊ ಟೈರ್ ಕಂಡೀಷನ್ಸ್ ಹೇಗಿದೆ ಸರ್? ಟೈರ್ ಕಂಡೀಷನ್ ನೀವೇ ನೋಡ್ಬೋದು ಸರ್, ಇದು 80% ಇದೆ. 80% ಟೈರ್ ಕಂಡೀಷನ್ಸ್ ಇದೆ. ಅಂಡ್ ಆಲ್ಮೋಸ್ಟ್ ನಿಮ್ಮ ಶೋರೂಮ್ ಅಲ್ಲಿ ಎಲ್ಲಾ ಗಾಡಿನೂ 80% 80% ನಾವು ಮೇಂಟೈನ್ ಮಾಡ್ತೀವಿ. ಯಾವುದೋ 1-2 ಮಾತ್ರ 70% ಬರುತ್ತೆ, ಇನ್ನೆಲ್ಲ 80 to 90% ಇದೆ ಸರ್.
ಓಕೆ, ಇದು ಫೈನಲ್ ಅಂದ್ರೆ ಏನ್ ಮಾಡ್ಕೊಡ್ತೀರಾ ಸರ್ ಇದು ಫೈನಲ್ 230 ಮುಗಿಸ್ಕೊಡ್ತೀನಿ ಸರ್. 230ಗೆ ಫೈನಲ್ ಮಾಡ್ಕೊಡ್ತೀರಾ. ಓಕೆ, ಸೊ ನೆಕ್ಸ್ಟ್ ನಮ್ದು ಇನ್ನೊಂದು i10 ಇದೆ. ಸೊ ಅದೇನ್ ಮಾಡೆಲ್ ಏನ್ ಇದೆ ಸರ್ ಅದು ಬಂದು i10 ಸ್ಪೋರ್ಟ್ಸ್ ಓಕೆ, ಕಪಾ ಇಂಜಿನ್ ಬರುತ್ತೆ ಅದಕ್ಕೆ. ಅಂಡ್ ಅದು ಬಂದು ಆಟೋಮೆಟಿಕ್ ಸರ್. ಆಟೋಮ್ಯಾಟಿಕ್ ಬರುತ್ತೆ. ಫ್ಯೂಲ್ ಟೈಪ್ಸ್ ಸೊ ಪೆಟ್ರೋಲು, ಥರ್ಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಅದಕ್ಕೆ. ಓಕೆ, ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ? ಇಂಟೀರಿಯರ್ಸ್ ಅದು AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಅಂಡ್ ಆಟೋಮೆಟಿಕ್ ಇದು ಸರ್ ಗೇರಿಂಗ್. ಓಕೆ, ಆಟೋಮೆಟಿಕ್ ಗೇರಿಂಗ್ ಇರುತ್ತೆ. ಓಕೆ, ಸೊ ನೋಡ್ಬೋದು. ಅಂಡ್ ಟೈರ್ ಕಂಡೀಷನ್ಸ್ ಇದು ಕೂಡ 80% 80% ರೆಡಿ ಇದೆ. ಗಾಡಿ ಕೂಡ ಕಂಡೀಷನ್ಸ್ ಆಗಿದೆ. ಗಾಡಿ ಯಾವುದೇ ರೀತಿ ಒಂದು ಡ್ಯಾಮೇಜ್ ಇಲ್ಲ ಗಾಡಿಯಲ್ಲಿ, ಸಿಂಗಲ್ ಸ್ಕ್ರಾಚಸ್ ಕೂಡ ಇಲ್ಲ. ಏನ್ ಆಫರ್ ಮಾಡ್ತಾ ಇದ್ದೀರಾ ಸರ್ ಗಾಡಿನ? ಸರ್ ಅದನ್ನ ಬಂದು ನಾವು 3 lakhs ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್ ಅದು. 3 lakhs. ಓಕೆ, ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಹೌದು ಆಗುತ್ತೆ. ಸರ್. ಸೊ ಇದಕ್ಕೂ ಲೋನ್ ಆಫರ್ ಅವೈಲಬಲ್ ಅವೈಲಬಲ್ ಇದೆ ಸರ್, ಮಾಡ್ಕೊಡ್ತೀವಿ. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ಶಿಫ್ಟ್ ಐತೆ. ಸೊ ಇದೇನ್ ಮಾಡೆಲ್ ಏನ್ ವೇರಿಯಂಟ್? ಸರ್ ಇದು ಸ್ವಿಫ್ಟ್ ಬಂದು 2008 ಮಾಡೆಲ್, ಸೆಕೆಂಡ್ ಓನರ್, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. 78,000 ನೋಡಿದೆ ಸರ್, ಬ್ಲಾಕ್ ಕಲರ್. 78,000. ಓಕೆ, ಸೊ ಅದು ಎಷ್ಟು ಮೈಲೇಜ್ ಕೊಡ್ಬೋದು ಸರ್? 18 ಸರ್, ಪೆಟ್ರೋಲ್ 18, ಡೀಸೆಲ್ ಸ್ವಿಫ್ಟ್ ಆದರೆ 20 ತನಕ ಸೊ ಬರುತ್ತೆ. ಅದು ಬಂದು ಪೆಟ್ರೋಲ್ ವೇರಿಯಂಟ್. ಹೌದು ಸರ್. ಓಕೆ, ಸೊ ಹಂಗಾದ್ರೆ 18 ಮೈಲೇಜ್ ಕೊಡುತ್ತೆ. ಹೈವೇಗೆ ಹೋದ್ರೆ 20-21 ಮೈಲೇಜ್ ಕೊಡುತ್ತೆ ಸರ್. ಹೌದು ಸರ್. ಇಂಟೀರಿಯರ್ಸ್ ಏನೇನಿದೆ ಸರ್ ಫೀಚರ್ಸ್? ಸರ್ ಇಂಟೀರಿಯರ್ಸ್ ಅದು AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, ಒಂದು ಸಿಸ್ಟಮ್ ಇದೆ ಸರ್. ಓಕೆ, ಸಿಸ್ಟಮ್ ಬಂದ್ಬಿಟ್ಟು ಆಫ್ಟರ್ ಮಾರ್ಕೆಟ್ ಸರ್. ಓಕೆ, ಆಫ್ಟರ್ ಮಾರ್ಕೆಟ್ ಸಿಸ್ಟಮ್. ಏನ್ ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಅದು ಬಂದು ನಾವು 2,75,000 ಹೇಳ್ತಾ ಇದ್ದೀವಿ. ಅಲ್ಲ ಸಾರಿ, 2,50,000 ಹೇಳ್ತಾ ಇದ್ದೀವಿ, ಸ್ಲೈಟ್ ನೆಗೋಷಿಯಬಲ್ ಸರ್. 2,50,000 ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಹೌದು. ಆಗುತ್ತೆ. ಚೆವ್ಲೆಟ್ ಬೀಟ್ ಇದೆ ವೈಟ್ ಕಲರ್. ಸೊ ಅದೇನ್ ಮಾಡೆಲ್ ಏನ್ ಬೇಕು? ಸರ್ ಅದು ಬಂದು 2012 ಮಾಡೆಲ್, ಸಿಂಗಲ್ ಓನರ್ ವೆಹಿಕಲ್ ಅದು. ನೀವು ಲಾಸ್ಟ್ ನೋಡಿದ್ ಬಂದು ಸೆಕೆಂಡ್ ಇತ್ತು, ಇದು ಸಿಂಗಲ್ ಓನರ್ ಅಂಡ್ ವಿತ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಸರ್. ಓಕೆ, ಸೊ ಇವಾಗ ಬಂದ್ಬಿಟ್ಟು ಏನ್ ಬೀಟ್ ತುಂಬಾ ಸೇಲ್ ಆಗ್ತಾ ಇದೆಯಾ ಸರ್? ಹೌದು ಸರ್. ಎಲ್ಲ ಬೀಟೇ ಇದೆ. ಹೌದು ಸರ್, ಯಾಕಂದ್ರೆ ಲೋ ಬಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್ ಅಲ್ಲಿ ಬೀಟ್ ಬಂದು ಒಳ್ಳೆ ಆಪ್ಷನ್, ಬಿಕಾಸ್ 2022 ತನಕ ಮೈಲೇಜ್ ಬರುತ್ತೆ ಜನಕ್ಕೆ. ಸೊ ಇವಾಗ ಇಯರ್ ಎಂಡ್ ಇರೋದ್ರಿಂದ ಎಲ್ಲ ಇವಾಗ ಸದ್ಯಕ್ಕೆ ಲೋ ಬಜೆಟ್ ನೋಡೋಣ ಆಮೇಲೆ ತಗೊಳ್ಳೋಣ ಅನ್ನೋರಿಗೆ ಒಳ್ಳೆ ಆಪ್ಷನ್ ಅದು. ಅದಿದೆ, ರಿಡ್ಜ್ ಇದೆ ನಮ್ಮಲ್ಲಿ, ಅದು ನೋಡಿದಾರೆ ಅನ್ಸುತ್ತೆ. ಹೌದು ಸರ್. ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್ ಅದು AC ಪವರ್ ಸ್ಟೇರಿಂಗ್, ಫ್ರಂಟ್ ಎರಡ್ ಪವರ್ ವಿಂಡೋ ಬರುತ್ತೆ ಸರ್ ಅದರಲ್ಲಿ, ಇದು ಈ ಬೀಟಲ್ಲಿ. ಓಕೆ, ಸೊ ಇದು ಬಂದ್ಬಿಟ್ಟು ಏನು ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಸರ್ ಇದು ಕೂಡ ನಾವು 245 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. ಇದು 12, ಅದು ಬಂದು 13 ಇದೆ. ಓಕೆ, ಸೊ ಬರೀ ಒಂದು ವರ್ಷ ಡಿಫ್ರೆನ್ಸ್. ಹೌದು ಸರ್. ಓಕೆ, ಸೊ ಟೈರ್ ಕಂಡೀಷನ್ಸ್ ಇದು 80% ಇದೆ ಸರ್. ಅಂಡ್ ಇನ್ಶೂರೆನ್ಸ್ ಯಾವ ಟೈಪ್ ಐತೆ ಸರ್? ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್ ಸರ್ ಇದು. ಓಕೆ ಸರ್, ರಿಜಿಸ್ಟ್ರೇಷನ್ ಆಗಿರೋದು ಬ್ಯಾಂಗ್ಳೂರ್ ರಿಜಿಸ್ಟ್ರೇಷನ್. ಓಕೆ, ಸೊ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವರ್ಣ ಇದೆ. ಸೊ ಇದೇನ್ ಮಾಡೆಲ್ ಏನ್ ವೇರಿಯಂಟ್ ಸರ್? ವರ್ಣ ಬಂದು 2008 ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಗಾಡಿ. ಓಕೆ, ಸೊ ಇದರಲ್ಲಿ ಇನ್ಶೂರೆನ್ಸ್ ಯಾವ ಟೈಪ್ ಇದೆ? ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್ ಅದು. ಸೊ ಅದೇ ಕಟ್ಕೊಡ್ತೀವಿ ಪ್ರೈಸ್ ಮೇಲೆ. 83,000 ನೋಡಿದೆ ಅದು. 83,000. ಓಕೆ, ಸೊ ಇಂಟೀರಿಯರ್ಸ್ ಏನೇನು ಫೀಚರ್ಸ್ ಇದೆ ಸರ್? ಅದು ಬಂದು AC ಪವರ್ ಸ್ಟೇರಿಂಗು, ಫ್ರಂಟ್ 4 ಪವರ್ ವಿಂಡೋಸ್ ಬರುತ್ತೆ, ವಿತ್ ಡ್ಯುಯಲ್ ಏರ್ ಬ್ಯಾಗ್ ಇದೆ ಸರ್ ಅದು, ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ವಿತ್ ABS. ಓಕೆ, ಸೊ ಏನ್ ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಅದರಲ್ಲಿ ನೀವು ನೋಡ್ಬೋದು ಅಲಾಯ್ ವೀಲ್ಸ್ ಇದೆ, ವಿತ್ ಟೈರ್ಸ್ ಕೂಡ 80% ಇದೆ. ಅದನ್ನ ನಾವು 275 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. 275 ಇನ್ನ ಬೇಕಾದ್ರೆ ಪ್ರೈಸ್ ನೆಗೋಷಿಯಬಲ್ ಆಗುತ್ತೆ. ಸರ್ ವರ್ಣ ಬಂದು ಯಾವ ತರ ಫ್ಯೂಲ್ ಟೈಪ್ ಬರುತ್ತೆ? ಡೀಸೆಲ್ ಸರ್ ಅದು. ಡೀಸೆಲ್ ಬರುತ್ತೆ. ಸೊ ಮೈಲೇಜ್ ಹೇಗೆ ಕೊಡ್ಬೋದು ಸರ್? ಸರ್ ಅದು ಬಂದು 20 ಬರುತ್ತೆ ಸರ್, ವರ್ಣ ಕೂಡ. ಓಕೆ, ಡೀಸೆಲ್ ವೇರಿಯಂಟ್ 20 ಮೈಲೇಜ್ ಕೊಡುತ್ತೆ. ಓಕೆ, ಸೊ ಲಾಸ್ಟ್ ನಮ್ಮ ಮುಂದೆ ಒಂದು ಸಿಟಿ ಇದೆ. ಸೊ ಯಂಗ್ಸ್ಟರ್ಗೆ ಇಷ್ಟ ಆಗಂತ ಗಾಡಿ. ಸೊ ಏನ್ ಮಾಡೆಲ್ ಏನ್ ವೇರಿಯಂಟ್ ಗಾಡಿ? ಸರ್ ಅದು ಬಂದು 2007 ಹೋಂಡಾ ಸಿಟಿ. ಓಕೆ, ಅದು ಬಂದು ಡಾಲ್ಫಿನ್ ಶೇಪ್ ಅಂತಾರೆ. ಸಿಟಿ ZX ಓಕೆ, GXI ವೇರಿಯಂಟ್, ಅದು ಪೆಟ್ರೋಲ್, ಸೆಕೆಂಡ್ ಓನರ್. ಸೊ ಏನ್ ರನ್ ಆಗಿದೆ ಸರ್ ಗಾಡಿ? ಸರ್ ಅದು 93,000 ನೋಡಿದೆ. 93,000. ಹೌದು ಸರ್. ಓಕೆ, ಸೊ ಮೈಲೇಜ್ ಅಂದ್ರೆ ಸರ್ ಎಷ್ಟು ಕೊಡ್ಬೋದು? ಅದೆಲ್ಲ 16 ಸರ್, 15-16 ಅರೌಂಡ್. ಓಕೆ, ಸೊ ಇಂಟೀರಿಯರ್ಸ್ ಅಲ್ಲಿ ಏನೇನು ಫೀಚರ್ಸ್ ಇದೆ? ಇಂಟೀರಿಯರ್ ಅದು AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಒಂದು ಸಿಸ್ಟಮ್ ಇದೆ ಸರ್. ಆಫ್ಟರ್ ಮಾರ್ಕೆಟಿಂಗ್ ಒಂದು ಸಿಸ್ಟಮ್ ಐತೆ. ಓಕೆ, ಸೊ ಏನ್ ಪ್ರೈಸ್ ಆಫರ್ ಮಾಡ್ತಾ ಇದ್ದೀರಾ ಸರ್? ಸರ್ ಅದು ಬಂದು ನಾವು 2,40,000 ಹೇಳ್ತಾ ಇದೀವಿ, ಸ್ಲೈಟ್ ನೆಗೋಷಿಯಬಲ್. ಓಕೆ, ಸೊ ಅದು ಕೂಡ ಬಂದ್ಬಿಟ್ಟು ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಬ್ಯಾಂಗ್ಳೂರ್ ರಿಜಿಸ್ಟರ್ಡ್. ಓಕೆ, ಸೊ ತುಂಬಾ ಥ್ಯಾಂಕ್ ಯು ಸರ್. ಆಲ್ಮೋಸ್ಟ್ ಎಲ್ಲ ಗಾಡಿ ಡೀಟೇಲ್ಸ್ ಸಿಕ್ಕೈತೆ. ಸೊ ಇದ್ರ ಜೊತೆ ಲೋನ್ ಆಫರ್ ಯಾವ ತರ ಮಾಡ್ಕೊಡ್ತೀರಾ ಸರ್? ಸೊ ಲೋನ್ ಆಫರ್ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇವಾಗ 2012 ಇಂದ ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ 2008 ಇಂದ ಮಾಡ್ತಾ ಇದೀವಿ. ಸೊ ಪ್ರೀವಿಯಸ್ ವಿಡಿಯೋಸ್ ಅಲ್ಲೂ ಹೇಳಿದೀನಿ. ಹೌದು ಸರ್. ಸೊ ಅದು ಬಂದು ಮಾರುತಿ ಹಾಗೂ ಹುಂಡೈ, ಅದರಲ್ಲೂ ಸ್ವಲ್ಪ ಗಾಡಿ ರನ್ನಿಂಗ್ ವೆಹಿಕಲ್ಸ್ ಮಾತ್ರ. ಹೌದು ಸರ್. ಓಕೆ, 12 ಅಬೌವ್ ಯಾವುದೇ ಗಾಡಿ ಆದ್ರೂ ಮಾಡ್ಕೊಡ್ತೀವಿ ಸರ್. 12 ಅಬೌವ್ ಯಾವುದೇ ಗಾಡಿ ಆದ್ರೂ ಮಾಡ್ತೀವಿ. ಲೋನ್ ಆಫರ್ ಅಂದ್ರೆ ಡಾಕ್ಯುಮೆಂಟ್ಸ್ ಯಾವ ತರ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ನಾವು ಎಲ್ಲಾ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದೀವಿ.
ಸೊ ಇದ್ರಲ್ಲಿ ಕೂಡ ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಕೊಬಿಡೋಣ. ಸೊ ಏನೇನ್ ಪ್ರೂಫ್ ಬೇಕಾಗುತ್ತೆ ಅನ್ನೋದು. ಸೊ ಸರ್ ಲೋನ್ ಬಂದು ನಾವು ಪ್ರೆಸೆಂಟ್ಲಿ 4 ಬೇಸಿಸ್ ಮೇಲೆ ಮಾಡ್ತೀವಿ. ಒಂದು ಬಂದು ಸ್ಯಾಲ್ರಿ ಇರಬೇಕು ಮಿನಿಮಮ್ 25,000 ಅಂಡ್ ಸ್ವಂತ ಮನೆ ಇದ್ರೆ ರೆಂಟ್ ಬರ್ತಿರ್ಬೇಕು, ಅವ್ರ ಮನೆ ಓನರ್ ಅವರಾಗಿದ್ರು ಆಗುತ್ತೆ, ನೋ ಇಶ್ಯೂಸ್. ಅಂಡ್ ಮೂರನೇದು ಬಂದು ಬಿಸ್ನೆಸ್ ಇದ್ರೆ IT ಇರಬೇಕು ಸರ್ ಅವ್ರದ್ದು, IT. ಸೊ ಫೋರ್ತ್ ಬಂದು ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡಿರೋದು, ಅದು ಬಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಮೇಲೆ. ಬ್ಯಾಂಕ್ ಟ್ರಾನ್ಸಾಕ್ಷನ್ ಇನ್ ಅ ಮಂತ್ ಮೋರ್ ದನ್ ಅ ಲ್ಯಾಕ್ ಇದ್ರೆ ಅವರು ಕೂಡ ಲೋನ್ ಆಗುತ್ತೆ. ಅಂಡ್ ಲೋನ್ ಹೆಂಗಂದ್ರೆ ಸರ್ ಇಲ್ಲಿ ಬಂದು ಅವ್ರು ಅಡ್ವಾನ್ಸ್ ಮಾಡೋದ್ರೆ ಸಾಕು, ವೆಹಿಕಲ್ ಅವ್ರದ್ದು ಓಕೆ ಆಗಿ ಎಲ್ಲ ಡೋರ್ ಸ್ಟೆಪ್ಪಲ್ಲೇ ಆಗುತ್ತೆ ಸರ್. ಅಗೇನ್ ಅವ್ರು ನೆಕ್ಸ್ಟ್ ಡೆಲಿವರಿಗೆ ಇಲ್ಲಿ ಬರಬೇಕು, ಬ್ಯಾಂಕ್ ಎಲ್ಲಾನು ಮನೆಯಿಂದಾನೇ ಮಾಡ್ಬೋದು ಅವರೆಲ್ಲ. ಸರ್ ಇವಾಗ ಕಸ್ಟಮರ್ಗೆ ಅವ್ರ ಪರ್ಟಿಕ್ಯುಲರ್ ವೆಹಿಕಲ್ಸ್ ಬೇಕಾಗಿರುತ್ತೆ, ಸೊ ಅರೇಂಜ್ಮೆಂಟ್ ಮಾಡ್ಕೊಡಕ್ಕೆ ಎಷ್ಟೊತ್ತಾಗುತ್ತೆ ಸರ್? ಇವಾಗ ತುಂಬ ಜನ ಬರ್ತಾರೆ, ಇವಾಗ ವಿಡಿಯೋಸ್ ನೋಡಿ, ನಿಮ್ಮ ವಿಡಿಯೋಸ್ ನೋಡಾದ್ಮೇಲೆ ವೆಹಿಕಲ್ಸ್ ಇಲ್ಲಿ ತುಂಬ ಸೇಲ್ ಆಗಿರುತ್ತೆ. ಸೊ ತಿರ್ಗಾ ವಿಡಿಯೋ ನೋಡಿದವರು ಆ ವೆಹಿಕಲ್ ಹುಡ್ಕೊಂಡು ಬರ್ತಾರೆ. ಸೊ ಅವಾಗ ನಾನು ಅವ್ರಿಗೆ ಒಂದೇ ಹೇಳೋದು, ವಿತಿನ್ ಅ ಡೇಸ್ ಟೈಮ್ ನಾವು ನಿಮಗೆ ವೆಹಿಕಲ್ ಹುಡ್ಕೊಡ್ತೀವಿ, ವಿತಿನ್ ಅ ಡೇ ಆರ್ 2. ಸೊ ವಿತಿನ್ ಎ ಡೇ. ಸೊ ಒಂದು ಕಸ್ಟಮರ್ ವಿಸಿಟೇ ಮಾಡಿಬಿಟ್ಟಿದ್ರು ಸರ್, ಎಷ್ಟೊತ್ತಿಗೆ ಅರೇಂಜ್ಮೆಂಟ್ ಮಾಡ್ಕೊಡ್ತೀರಾ ಸರ್? ವಿಸಿಟ್ ಮಾಡಿದರೆ ನಾವು ಆನ್ ಸ್ಪಾಟ್ ವಿಲ್ ಚೆಕ್ ಮಾಡ್ತೀವಿ. ನಮ್ಮಲ್ಲಿ ಏನಂದರೆ ಸರ್, ನಾವು ಕಸ್ಟಮರ್ ಟು ಕಸ್ಟಮರ್ ನಾವು ವೆಹಿಕಲ್ ಸೆಲ್ ಮಾಡೋದು, ನಾವು ಯಾವತ್ತೂ ಡೀಲರ್ ವೆಹಿಕಲ್ ಸೆಲ್ ಮಾಡಲ್ಲ. ಸೊ ಅದರಿಂದ ಏನಂದರೆ ನಾವು ಕಸ್ಟಮರ್ ಯಾರು ಬಂದು ನಮ್ಗೆ ಈ ವೆಹಿಕಲ್ ನಮ್ದಿದೆ ಸೆಲ್ ಮಾಡಬೇಕು ಅಂತ ಹೇಳಿದರೆ, ಸೊ ಅವ್ರ ರೆಫರೆನ್ಸ್ ತೊಗೊಂಡಿರ್ತೀವಿ. ಇವಾಗ ಬರೋ ಕಸ್ಟಮರ್ ರೆಫರೆನ್ಸ್ ಅವ್ರ ಜೊತೆ ಮ್ಯಾಚ್ ಆಯ್ತಂದ್ರೆ ಗಾಡಿ ಓಕೆ ಟೈಮ್ ಶೆಡ್ಯೂಲ್ ಮಾಡಿ ಇಬ್ರಿಗೂ ಗಾಡಿ ತರಿಸಿ ನಾವು ಸೆಲ್ ಇದು ಮಾಡ್ಕೊಡ್ತೀವಿ ಸರ್. ಡೈರೆಕ್ಟ್ ಆಗಿ ಮೀಟ್ ಮಾಡಿ ಗಾಡಿ ಟೆಸ್ಟ್ ಡ್ರೈವ್ ಮಾಡಿಸಿ ಆಮೇಲೆ ಸೇಲ್ ಮಾಡ್ಕೊಡ್ತೀವಿ. ಹೌದು ಸರ್. ಓಕೆ, ಸೊ ತುಂಬಾ ಥ್ಯಾಂಕ್ ಯು ಸರ್. ಅಂಡ್ ನಿಮ್ಮದ್ರಲ್ಲಿ ಬೇರೆ ಏನಾದರೂ ಆಪ್ಷನ್ ಇದೆಯಾ ಸರ್, ಇವಾಗ ಗಾಡಿ ಪರ್ಚೇಸ್ ಮಾಡಿ ಸೇಲ್ ಮಾಡೋ ಥರ? ಸರ್ ನಾವು ಬೈ ಆ್ಯಂಡ್ ಸೆಲ್ ಎರಡೂ ಮಾಡ್ತೀವಿ, ಬಟ್ ಇನ್ನೊಂದು ಏನಂದರೆ ನಾವು ಪಾರ್ಕ್ ಆ್ಯಂಡ್ ಸೆಲ್ ಕೂಡ ಮಾಡ್ತಾ ಇದ್ದೀವಿ. ಸೊ ಯಾರೇ ನಿಮ್ಮ ವ್ಯೂವರ್ಸ್ ಆಗಲಿ, ಅವ್ರ ರಿಲೇಟಿವ್ಸು, ಫ್ರೆಂಡ್ಸು, ಫ್ಯಾಮಿಲಿ ಯಾರೇ ಆದರೂ ವೆಹಿಕಲ್ ಪಾರ್ಕ್ ಆ್ಯಂಡ್ ಸೆಲ್ ಮಾಡ್ಬೇಕಾದ್ರೆ ಮಾಡ್ಬೋದು. ಗಾಡಿ ತಂದರೆ ಇಲ್ಲಿ ಒಂದ್ಸತಿ ಇನ್ಸ್ಪೆಕ್ಟ್ ಆಗುತ್ತೆ ಅಂಡ್ ವಿತಿನ್ 10 to 15 days ನಾವು ಆ ವೆಹಿಕಲ್ನ ಸೆಲ್ ಮಾಡ್ಕೊಡ್ತೀವಿ ಸರ್. 10 to 15 days. ಸೊ ಪಾರ್ಕಿಂಗ್ ಇದು ಸೇಲ್ ಮಾಡುವಾಗ ಕಮಿಷನ್ ಏನಾದರೂ ಇದೆಯಾ ಸರ್? ಹೌದು ಸರ್, ಪಾರ್ಕಿಂಗ್ ಚಾರ್ಜಸ್ ಅಂತ ಏನೂ ಇರಲ್ಲ, ಬಟ್ ಸೇಲ್ ಆದರೆ 2% ಕಮಿಷನ್ ಇರುತ್ತೆ ಸರ್. 2% ಕಮಿಷನ್. ಸೊ ಸೆಲ್ಲರ್ ಹತ್ರನೂ 2% ಕಮಿಷನ್ ಇರುತ್ತೆ ಅಂಡ್ ಬೈಯರ್ ಹತ್ರನೂ ಇರುತ್ತೆ ಸರ್. ಓಕೆ, ಸೊ ತುಂಬಾ ಥ್ಯಾಂಕ್ ಯು ಸರ್, ತುಂಬಾ ಒಳ್ಳೆ ಎಕ್ಸ್ಪ್ಲೈನ್ ಮಾಡಿದ್ರಿ. ಸೊ ಪ್ರತಿಯೊಂದು ವಿಡಿಯೋದಲ್ಲಿ ನೀವೇ ಎಕ್ಸ್ಪ್ಲೈನ್ ಮಾಡ್ತೀರಾ? ಹೌದು ಸರ್. ಸೊ ಏನೇ ಪ್ರತಿಯೊಂದು ಗಾಡಿ ಆದ್ರೂ ಒಳ್ಳೆ ಡೀಟೇಲ್ಸ್ ಸಿಕ್ಕೈತೆ ನಮಗೆ. ಸೊ ಕಸ್ಟಮರ್ ಕೂಡ ಬಂದಾಗ ಒಂದು ಒಳ್ಳೆ ಎಕ್ಸ್ಪ್ಲೈನ್ ಸಿಗುತ್ತೆ. ಸೊ ತುಂಬಾ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.